ಜೂನ್ 21 ವಿಶ್ವದ ಗಮನವನ್ನು ಸೆಳೆದಂತಹ ದಿನ. ಕಾರಣ ಇಷ್ಟೇ, ಅತಿ ಹೆಚ್ಚು ದಿನ ಇರುವಂತಹ, ವರ್ಷದಲ್ಲಿ ಅತಿ ಹೆಚ್ಚು ಹಗಲು ಇರುವಂತಹ ದಿನ ಜೂನ್ 21. ಇದು ಪ್ರಾಕೃತಿಕವಾಗಿ ಆದರೆ ಇದರ ಪರಿಣಾಮ ಎಲ್ಲ ವರ್ಗಕ್ಕೂ ಆಗುತ್ತೆ. ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಎಲ್ಲರಿಗೂ ಕೂಡ ಹಗಲು ಜಾಸ್ತಿ ಇರುವಂತಹ ದಿನ ಒಂದು ರೀತಿಯಲ್ಲಿ ಪ್ರಾಕೃತಿಕವಾಗಿ ಎಫೆಕ್ಟ್ ಮಾಡುವಂತಹ ದಿನ. ವಿಶ್ವದಲ್ಲಿ ಈ ದಿನವನ್ನು ವಿಶ್ವ ಸಂಗೀತ ದಿನ ಎಂಬುದಾಗಿ ಕರೆಯಲಾಗಿದೆ. ವಿಶ್ವ ಸಂಗೀತ ದಿನ. ಸಂಗೀತ ಅಂದರೆ ಯಾರಿಗಿಷ್ಟ ಇಲ್ಲ? ಸಂಗೀತ ಪ್ರಿಯರೇ ಎಲ್ಲರೂ. ಒಂದು ಮಗು ಹುಟ್ಟಿದಾಗ ಲಾಲಿ ಹಾಡು, ಮನುಷ್ಯ ಇಲ್ಲದೇ ಇದ್ದಾಗ ಚರಮಗೀತೆ, ಮಧ್ಯದಲ್ಲಿ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ರೀತಿಯ ಹಾಡುಗಳು, ಬಾಲಲೀಲೆಯಲ್ಲಿ ಮೂಡಿಬರುವಂತಹ ಗೀತೆಗಳು, ಹಾಗೆ ಯೌವನದಲ್ಲಿ ಪ್ರೇಮಗೀತೆಗಳು, ಯೌವನದಲ್ಲಿ ಪ್ರೇಮ, ಪ್ರೀತಿ, ವಿರಹ, ಸನಿಹ ಎಲ್ಲವೂ ಬರುತ್ತೆ. ಆಮೇಲೆ ಸಾಂಸಾರಿಕ ಜೀವನ, ವ್ಯಾವಹಾರಿಕ ಜೀವನ, ಇದರ ಮೇಲೆ ಒಂದಷ್ಟು ಗೀತೆಗಳು. ಇನ್ನು ವಯಸ್ಸು ಮಾಗಿದ ಹಾಗೆ ತತ್ವಪದಗಳು, ಲೌಕಿಕ ವಿಚಾರವಲ್ಲದೆ ಅಲೌಕಿಕ ವಿಚಾರಗಳ ಬಗ್ಗೆ ಹಾಡುಗಳು, ದೈವಭಕ್ತಿ, ತತ್ವ, ದೇವರು, ಈ ಕುರಿತಂತೆ ಗೀತೆಗಳು ಬರ್ತವೆ. ಸಾಹಿತ್ಯ, ಸಂಗೀತ, ಗಾಯನ ಎಲ್ಲವೂ ಒಳಗೊಂಡಂತೆ ಸಂಗೀತ ಎಲ್ಲರ ಹೃದಯವನ್ನು ಮುಟ್ಟುವಂಥದ್ದು, ಹೃದಯವನ್ನು ಗೆಲ್ಲುವಂಥದ್ದು. ಸಂಗೀತ ಈ ಜಗತ್ತಿನಲ್ಲಿ ಮೊದಲು ಹುಟ್ಟಿದ್ದು ಜನಪದರಲ್ಲಿ. ಜನಪದ ವಾದ್ಯಗಳೇ, ಕೊಳಲು ಇದೆಯಲ್ಲ, ಕೊಳಲು ಜನಪದ ವಾದ್ಯ, ತಂಬೂರಿ ಜನಪದ ವಾದ್ಯ. ಆ ನಂತರದ ದಿನಗಳಲ್ಲಿ ನುಡಿಸುವಂತಹ ವಾದ್ಯಗಳು, ತಂತಿವಾದ್ಯಗಳು ಮತ್ತು ಹಾಡುಗಾರಿಕೆ. ಜನಪದರು ಯಾವತ್ತೂ ಕೂಡ ಲಿಖಿತ ರೂಪದಲ್ಲಿ ಬರೆದಿಟ್ಟಿಲ್ಲ. ಜನ್ರೇಷನ್ ಟು ಜನ್ರೇಷನ್ ಹಾಡ್ತಾ ಬಂದಿರೋದು. ಹಾಗಾಗಿ ಜನಪದ ಗೀತೆಗಳು ಶಾಶ್ವತವಾಗಿ ನಾಲಿಗೆಯಿಂದ ನಾಲಿಗೆಗೆ ಹರಿದು ಬಂದ ಕಾರಣ ಒಂದಕ್ಷರವೂ ವ್ಯತ್ಯಾಸವಾಗಿಲ್ಲ. ಉದಾಹರಣೆಗೆ, ಆಡಿಬಾಯನ ಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯ ತಿಳಿ ನೀರು ತಕ್ಕೊಂಡು ನಿನ್ನ ಬಂಗಾರದ ಮೋರೆ ತೊಳೆದೇನು. ನೋಡಿ ಎಷ್ಟು ಚೆನ್ನಾಗಿದೆ ತ್ರಿಪದಿ. ಮಕ್ಕಳಾಟವು ಚಂದ ಮತ್ತು ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನೆರೆಗಡ್ಡ, ಮುಪ್ಪಿನಲ್ಲಿ ಚಂದ ನೆರೆಗಡ್ಡ, ಎತ್ತ ನೋಡಿದರೂ ನಗು ಚಂದ. ಹೀಗೆ ಜನಪದ ಸಾಹಿತ್ಯವಾಗಲಿ, ಸಂಗೀತವಾಗಲಿ, ವಾದ್ಯಗಳಾಗಲಿ ಎಲ್ಲವೂ ಕೂಡ ಜನಪದರಿಂದ ಬಂದದ್ದು. ಆನಂತರ ಅದು ವ್ಯತ್ಯಾಸವಾಗ್ತಾ ಕಾಲದೇಶಗಳಲ್ಲಿ ವ್ಯತ್ಯಾಸ ಆಗ್ತಾ ಒಂದು ಅದರಲ್ಲಿ ಸುಧಾರಣೆ ಬಂದಿದೆ ಅಷ್ಟೆ. ಇವತ್ತು ಏನು ತಂತಿವಾದ್ಯಗಳನ್ನು ನುಡಿಸ್ತಾ ಇದ್ದಾರೆ ಅಥವಾ ಉಸಿರಿನಿಂದ ನುಡಿಸುವಂತಹ ವಾದ್ಯಗಳು, ಇವೆಲ್ಲ ವಾದ್ಯಗಳು ಜನಪದ ವಾದ್ಯಗಳೇ ಮೂಲದಲ್ಲಿ. ಕೊಳಲು, ಕೃಷ್ಣನ ಕೊಳಲು ಇದೆಯಲ್ಲ, ಕೃಷ್ಣ ಹಸುಗಳನ್ನು ಮೇಯಿಸುವಾಗ ಕೊಳಲನ್ನು ಊದ್ತಾ ಇದ್ದ ಅಂತ ಹೇಳಿ. ಹಾಗಾಗಿ ಅದು ಒಂದು ಜನಪದ ವಾದ್ಯ. ಹಾಗೆ ಜನಪದ ವಾದ್ಯಗಳು ಮುಂದೆ ಅದು ಇಂಪ್ರೂವ್ಮೆಂಟ್ ಆಗಿ ಮುಂದುವರೆದು ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಶಿಷ್ಟಾಚಾರ ಬಂದಿದೆ. ಅದಕ್ಕೆ ಒಂದು ಸಂಗೀತದ ಸ್ವರಗಳು ಸೇರಿಸಬೇಕು, ಆಮೇಲೆ ಅದಕ್ಕೆ ಹೀಗೆ ಇದೇ ರಾಗದಲ್ಲಿ ಹಾಡಬೇಕು, ಹಾಗೆ ಹೀಗೆ ಅಂತ ಹೇಳಿಲ್ಲ. ಆದರೆ ನಮ್ಮ ಜನಪದರು ಹಾಗಲ್ಲ. ಅವ್ರಿಗೆ ಗೊತ್ತು, ಯಾವುದೋ ಒಂದು ಒಳಗಿಂದ ಬರುತ್ತಲ್ಲ, ಅಂತರಂಗದಿಂದ ಆ ಹಾಡನ್ನು ಹಾಡ್ತಾಯಿದ್ರು, ಅದನ್ನು ನುಡಿಸ್ತಾಯಿದ್ರು, ಆನಂದಿಸ್ತಾಯಿದ್ರು. ಪ್ರಕೃತಿಯ ಜೊತೆಯಲ್ಲಿ ಬಂದಂತಹ ಸಂಗೀತ. ಆನಂತರ ಅದು ಪಾಶ್ಚಾತ್ಯ ಸಂಗೀತ, ಪೌರಾತ್ಯ ಸಂಗೀತ, ಭಾರತೀಯ ಸಂಗೀತ, ದಕ್ಷಿಣಾದಿ, ಉತ್ತರಾದಿ, ವಿದೇಶದಿಂದ ಬಂದಂತಹ ಸಂಗೀತ, ಸ್ಥಳೀಯವಾದ ಸಂಗೀತ, ಹೀಗೆ ಸಂಗೀತ ವಾದ್ಯಗಳು, ಸಂಗೀತ ಎಲ್ಲವೂ ಕೂಡ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಆಳೋರು ಇಲ್ಲದೇ ಇದ್ದರೂ ಕೂಡ ಹಾಡೋರು ಇಲ್ಲದೇ ಇದ್ದರೆ ಆಗೋದಿಲ್ಲ. ಅಂದರೆ ಆಳೋರು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಹಾಡೋರು ಇರಬೇಕು ಅಂತ ಹೇಳ್ತಾರೆ. ಹಾಡೋರು ಇದ್ದರೆ
ಅದೊಂಥರ ಬದುಕು ಚೆಂದ. ಹಾಗಾಗಿ ಸಂಗೀತ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದೆ. ಅದು ಕಾಲದೇಶಗಳಿಗೆ ಮೀರಿ ಎಲ್ಲ ಕಾಲದಲ್ಲೂ ಎಲ್ಲ ವಯೋಮಾನದವರು ಸಂಗೀತ ಪ್ರಿಯರೇ. ಎಲ್ಲರಿಗೂ ಸಂಗೀತ ಅಂದರೆ ಇಷ್ಟ ಆಗುತ್ತೆ. ಕೆಲವರಿಗೆ ಜನಪದ ಇಷ್ಟ ಆಗುತ್ತೆ, ಕೆಲವರಿಗೆ ಭಾವಗೀತೆ ಇಷ್ಟ ಆಗುತ್ತೆ, ಲಘುಶಾಸ್ತ್ರೀಯ ಇಷ್ಟ ಆಗುತ್ತೆ, ಕೆಲವರಿಗೆ ಉತ್ತರಾದಿ ಹಿಂದೂಸ್ತಾನಿ ಇಷ್ಟ ಆಗುತ್ತೆ, ಕೆಲವರಿಗೆ ದಕ್ಷಿಣಾದಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇಷ್ಟ ಆಗುತ್ತೆ, ಕೆಲವರಿಗೆ ಒಂದೊಂದು ವಾದ್ಯಗಳು ಇಷ್ಟವಾಗ್ತಾ ಹೋಗ್ತವೆ. ಅದು ಉತ್ತರಾದಿಯಲ್ಲಿ ಒಂದು ವಾದ್ಯ, ದಕ್ಷಿಣಾದಿಯಲ್ಲಿ ಒಂದು ವಾದ್ಯ, ಹೀಗೆ ನಿರಂತರವಾಗಿ ಆಗ್ತಾನೆ ಹುಟ್ಟಿದ ಮಗು ಅಲ್ಲಿಂದ ಹಿಡಿದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಂಗೀತದ ಜೊತೆಯಲ್ಲೇ ಮಗು ಬೆಳೆಯುತ್ತೆ, ಮನುಷ್ಯ ನಡೀತಾನೆ, ಅವನ ಅಂತ್ಯದವರೆಗೂ ಸಹ ಹಾಡಿರುತ್ತೆ. ಭಜನೆ ಪದಗಳನ್ನು ಹಾಡ್ತಾಯಿದ್ರು ದೇವಸ್ಥಾನಗಳಲ್ಲಿ, ಗುಡಿ ಮಂದಿರಗಳಲ್ಲಿ, ಮಠಗಳಲ್ಲಿ. ಅದೇನು ಅಂತ ಹೇಳಿದ್ರೆ ದೈವವನ್ನು ಕುರಿತು ಇತ್ತು, ಮತ್ತು ಪಾರಮಾರ್ಥವನ್ನು ಕುರಿತು ಇತ್ತು, ಬದುಕನ್ನು ಕುರಿತು ಇತ್ತು. ಎಲ್ಲ ವಿಧದಲ್ಲೂ ಕೂಡ ಹೇಳ್ತಾಯಿದ್ರು, ಹಾಡ್ತಾಯಿದ್ರು, ಮೈ ಮರಿತಾಯಿದ್ರು. ಅವರಿಗೆ ಯಾವುದೇ ಡಿಪ್ರೆಷನ್ ಇರಲಿಲ್ಲ, ಹಿಂದಿನ ಘಟನೆಗಳ ಬಗ್ಗೆ ಚಿಂತೆ ಇರಲಿಲ್ಲ, ಮುಂದೆ ಏನೋ ಆಗುತ್ತೆ ಅನ್ನೋ ಭಯ ಇರಲಿಲ್ಲ. ಎಲ್ಲರೂ ಅದರಲ್ಲಿ ಲೀನರಾಗಿ, ತನ್ಮಯರಾಗಿ, ಆನಂದ ಭರಿತರಾಗಿ, ಉಲ್ಲಾಸದಿಂದ ಬದುಕನ್ನು ನಡೆಸಿದ್ರು. ಸಂಗೀತವೇ ಹಾಗೆ. ಮನಸ್ಸಿನ ನೋವಿಗೆ ದಿವ್ಯ ಔಷಧಿ ಅಂದರೆ ಸಂಗೀತ. ಹಾಗೆ ಸಾಹಿತ್ಯ ಓದುವವನಿಗೆ, ಸಂಗೀತವನ್ನು ಆಲಿಸುವವನಿಗೆ ಯಾವತ್ತೂ ಕೂಡ ಮನಸ್ಸಿಗೆ ವ್ಯಥೆ ಬರಲ್ಲ. ಬಂದರೂ ಕೂಡ ಅದು ಕರಗಿ ಹೋಗುತ್ತೆ. ಇದು ಹೇಳ್ತಾ ಹೋದರೆ ಬಹಳ ದೊಡ್ಡ ವಿಚಾರ. ಸಂಗೀತ, ಸಾಹಿತ್ಯ ಇದೆಲ್ಲವೂ ಕೂಡ. ಅದೇನೇ ಇದ್ದರೂ ಈ ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿಯೊಂದು ಪ್ರಾಣಿಯೂ ಕೂಡ ಸಂಗೀತ ಪ್ರೇಮಿ. ಹಕ್ಕಿಯ ಕಲರವ, ಬೀಸುವ ತಂಗಾಳಿ, ಏನು ನದಿ ಹರಿಯುತ್ತಲ್ಲ ಜುಡು ಜುಡನೆ, ಆ ನದಿಯ ಓಟ ಎಲ್ಲವೂ ಕೂಡ ಸಂಗೀತಮಯ. ನಾದಮಯ ಲೋಕವೆಲ್ಲ ನಾದಮಯ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಜೀವನ ಚೈತ್ರ ಚಿತ್ರದಲ್ಲಿ ಹಾಡಿದ್ದಾರೆ. ನಿಜವಾಗಿಯೂ ನಾದಮಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಆನಂದವೇ. ಹಾಗಾಗಿ ಜೂನ್ 21ನೇ ತಾರೀಕು 3 ಕಾರಣಗಳಿಗೋಸ್ಕರ ಆ ದಿನ ಬಹಳ ಮುಖ್ಯವಾಗುತ್ತೆ. ಒಂದು, ದಿನ ಹೆಚ್ಚು ಇರುವಂತಹ ದಿನವಾಗಿದೆ ಜೂನ್ 21, ಮತ್ತು ವಿಶ್ವ ಸಂಗೀತ ದಿನ, ಮತ್ತು ಯೋಗ, ಮನುಷ್ಯನ ಆರೋಗ್ಯಕ್ಕೆ ಬೇಕಾದಂತಹ ಯೋಗ ದಿನವನ್ನು ಕೂಡ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ.